ಡಿಮೊಂಟಿ ಕಾಲನಿ ಇಂಡಿಯಾಸ್ ಮೋಸ್ಟ್ ಹಾಂಟೆಡ್ ಕಾಲನಿ ಅಂತೇಳಿ ಬಹಳಷ್ಟು ಹೆಸರು ಮಾಡಿದೆ. ಮತ್ತೆ ಈ ಕಾಲನಿ ಮೇಲೆ ಬಹಳಷ್ಟು ಸ್ಟೋರೀಸ್ ಅಂಡ್ ಮೂವೀಸ್ ಗಳು ಬಂದಿದ್ದಾವೆ. 1990s ಅಲ್ಲಿ ಡಿಮೊಂಟಿ ಅನ್ನೋ ಒಬ್ಬ ಬ್ರಿಟಿಷರ್ ಅವ್ರ ಫ್ಯಾಮಿಲಿ ಜೊತೆಗೆ ಬಿಸ್ನೆಸ್ ಮಾಡ್ಬೇಕಂತೇಳಿ ಇಂಡಿಯಾ ಚೆನ್ನೈಗೆ ಬರ್ತಾನೆ. ಒಂದು ಸ್ವಲ್ಪ ದಿನಕ್ಕೆ ಅವ್ರಿಗೊಂದು ಮಗು ಆಗುತ್ತೆ. ಆ ಮಗು ಕೆಲವೇ ತಿಂಗಳಲ್ಲಿ ತೀರೋಗುತ್ತೆ. ಅದನ್ನ ನೋಡಿದ ಅವ್ರ ಹೆಂಡತಿ ಮಾನಸಿಕ ಆಗ್ತಾಳೆ. ಅದನ್ನ ಡಿಮೊಂಟಿ ನೋಡ್ಲಕ್ ಆಗ್ಲಾರ್ದೆ ಮನೆಯಲ್ಲಿ ಬಹಳಷ್ಟು ಜನ ಕೆಲಸಗಾರನ ತಂದಿಡ್ತಾನೆ. ಅವ್ರ ಕೆಲಸ ಬೇರೆ ಏನಿಲ್ಲ, ಬರೀ ಅವ್ರ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ಅವ್ರ ಕೆಲಸ ಆಗಿರುತ್ತೆ. ಒಂದಿನ ಡಿಮೊಂಟಿ ಕೆಲಸದ ಮೇಲೆ ಅಂತ ರಷ್ಯಾಗೆ ಹೋಗ್ತಾನೆ. ಸರ್ಟನ್ ಪ್ರಾಬ್ಲಮ್ ಅವನಿಗೆ ಇಂಡಿಯಾಗೆ ರಿಟರ್ನ್ ಬರಕ್ ಆಗಲ್ಲ. 6 ತಿಂಗಳ ಆದ್ಮೇಲೆ ಇಂಡಿಯಾಗೆ ರಿಟರ್ನ್ ಬರ್ತಾನೆ. ಬಂದ್ ನೋಡಿದ್ರೆ ಅವಳ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ನಾನು 6 ತಿಂಗಳು ರಷ್ಯಾಲಿ ಇದ್ನಲ್ಲ, ಯಾವ ತರ ಪ್ರೆಗ್ನೆಂಟ್ ಆದ್ಲು ಅಂತೇಳಿ ಬಹಳಷ್ಟು ಟೆನ್ಷನ್ ಮಾಡ್ಕೋತಾನೆ. ಮನೇಲಿರೋದು ಯಾರೋ ವರ್ಕರ್ಸ್ ಇದನ್ನ ಮಾಡಿರ್ಬೋದು ಅಂತೇಳಿ ಬಹಳಷ್ಟು ಡೌಟ್ ಪಡ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ, ಒಂದಿನ ಮನೆ ಡೋರ್ ಬಾಗಿಲುಗಳನ್ನ ಕ್ಲೋಸ್ ಮಾಡಿ ಮನೆಯಲ್ಲಿರೋ ಎಲ್ಲಾ ವರ್ಕರ್ನ ಸಾಯಿಸ್ತಾನೆ. ಆದ್ರೂ ಅವ್ನಿಗೆ ಸ್ಯಾಟಿಸ್ಫೈ ಆಗಲ್ಲ. ಕಾಲನಿಯಲ್ಲಿರೋ ಎಲ್ಲ ಹುಡುಗರನ್ನ ತಂದು ಮನೇಲಿ ಸಾಯಿಸ್ತಿರ್ತಾನೆ. ಇದನ್ನ ನೋಡಿದ ಕಾಲನಿದವರೆಲ್ಲ ಬಹಳಷ್ಟು ಹೆದರ್ತಾರೆ. ಒಂದಿನ ಏನ್ ಮಾಡ್ತಾರೆ ಅಂತಂದ್ರೆ, ಡಿಮೊಂಟಿ ಮತ್ತೆ ಅವ್ರ ಹೆಂಡತಿ ಮನೇಲಿ ಇದ್ದಾಗ್ಲೇನೆ ಮನೆಗೆ ಬೆಂಕಿ ಹಚ್ಚು ಮನೆಯೆಲ್ಲ ಸುಟ್ಬಿಡ್ತಾರೆ. ಇಲ್ಲಿವರೆಗೂ ಡಿಮೊಂಟಿ ಆತ್ಮ ಆ ಏರಿಯಾದಲ್ಲಿ ಬಹಳಷ್ಟು ಕಾಡ್ತಿದೆ ಮತ್ತೆ ಜನಗಳಿಗೆ ಬಹಳಷ್ಟು ತೊಂದರೆಗಳನ್ನು ಕೊಡ್ತಿದೆ.